ಅದ್ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಎಂಬಂತೆ ತಲೆ ಎತ್ತಿ ನಿಂತಿದೆ ಸರ್ಕಾರಿ ಶಾಲೆ. ಇದು ಕದರಮಂಡಲಗಿ ಗ್ರಾಮದಲ್ಲಿರುವ ಸುಂದರ ಶಾಲೆ. ಸರ್ಕಾರದ ಬಿಡುಗಾಸಿಗೂ ಕೈ ಚಾಚದೆ ತಮ್ಮ ಸ್ವಂತ ಹಣದಿಂದಲೇ ಕಟ್ಟಲಾಗಿದೆ ಈ ಸುಂದರ ಶಾಲೆ. ಅದು ಇಲ್ಲಿ ಕಲಿತಿರುವ ಹಳೆಯ ವಿದ್ಯಾರ್ಥಿಗಳು ಕೂಡಿಸಿದ ಹಣದಿಂದ ಕಟ್ಟಿರುವಂತಹ ಶಾಲೆ. ಶಾಲೆಗೆ ಹೋಗುವ ಹಾದಿಯಲ್ಲಿ ಎರಡೂ ಬದಿಯಲ್ಲಿರುವ ಹಚ್ಚ ಹಸಿರಿನ ಮರಗಳು ನಮ್ಮನ್ನ ಪ್ರೀತಿಯಿಂದಲೇ ಬರಮಾಡಿಕೊಳ್ಳುತ್ತವೆ. ಒಂದು ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಸರ್ಕಾರದ ಅದ್ಯಾವ ನೆರವು ನಮ್ಮ ಸರ್ಕಾರಿ ಶಾಲೆಗೆ ಬೇಕಾಗುವುದಿಲ್ಲ. ತಮಗೆ ಅಕ್ಷರ ಕಲಿಸಿದ ಶಾಲೆಯ ಅಭಿವೃದ್ಧಿಗಾಗಿ 1 ಕೋಟಿಗೂ ಹೆಚ್ಚು ಹಣ ಸಂಗ್ರಹಿಸಿದ್ದಾರೆ. ಸರ್ಕಾರವೇ ತಲೆ ತಗ್ಗಿಸುವಂತೆ ಶಾಲೆ ಕಟ್ಟಿದ್ದಾರೆ. ಖಾಸಗಿ ಶಾಲೆಗೆ ನಮ್ಮ ಸರ್ಕಾರಿ ಶಾಲೆ ಯಾವುದರಲ್ಲಿಯೂ ಕಮ್ಮಿ ಇಲ್ಲ ಎಂಬಂತೆ ಶಾಲೆಯ ಕಟ್ಟಡವನ್ನ ನಿರ್ಮಿಸಿದ್ದಾರೆ. ಇಡೀ ದೇಶದ ಯುವ ಸಮೂಹಕ್ಕೆ ಮಾದರಿಯ ಸಂದೇಶ ನೀಡಿದ್ದಾರೆ. ಸರ್ಕಾರಿ ಶಾಲೆಗಳ ಮೇಲೆ ಆಳುವಂತವರಿಗೆ ಕನಿಷ್ಠ ಗೌರವ ಇದ್ದರೆ ಇಲ್ಲಿಯ ಹಳೆಯ ವಿದ್ಯಾರ್ಥಿ ಸಂಘಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಸರ್ಕಾರ ತನ್ನ ಘನತೆಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಮುಚ್ಚಿ ಹೋಗುತ್ತಿರುವ ಸರ್ಕಾರಿ ಶಾಲೆಗಳ ನಡುವೆ ಇಂಥದ್ದೊಂದು ಅಭೂತಪೂರ್ವ ಕಾರ್ಯ ಮಾಡಿರುವ ಇವರೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕರಿಸಬೇಕಾಗಿದೆ. ಸುಸಜ್ಜಿತವಾದ ಕ್ರೀಡಾ ಮೈದಾನ, ಡಿಜಿಟಲ್ ತರಗತಿ ಜೊತೆಗೆ LKG UKG ಕೂಡ ಇಲ್ಲಿ ಪ್ರಾರಂಭಿಸಿದ್ದಾರೆ. ಇಂತಹದ್ದೊಂದು ವೈಭವದ ನೈಜ ಘಟನೆ ನಮ್ಮ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ ಗ್ರಾಮದಲ್ಲಿದೆ ಎಂಬುದೇ ನಮ್ಮ ಹೆಮ್ಮೆ. ಹರಿದು ಹಂಚಿ ಹೋಗಿದ್ದ ಶಾಲೆಯ ವಿದ್ಯಾರ್ಥಿಗಳೆಲ್ಲ ಕೋವಿಡ್ ಸಮಯದಲ್ಲಿ ಊರಿಗೆ ವಾಪಸ್ಸಾಗಿದ್ದಾರೆ. ಪಾಳು ಬಿದ್ದ ತಮ್ಮ ಶಾಲೆಯ ಕಟ್ಟಡ ನೋಡಿ ಮರಗಿದ್ದಾರೆ. ಅಂದೇ ಕಟಿಬದ್ಧರಾಗಿ ಇಂತಹ ಸುಂದರ ಶಾಲೆಯನ್ನ ಕಟ್ಟಿಸಿದ್ದಾರೆ. ರವೀಂದ್ರ ಪಟ್ಟಣ ಶೆಟ್ಟಿ ಎನ್ನುವವರು ಇದಕ್ಕೆಲ್ಲ ಮಾರ್ಗದರ್ಶಕರಾಗಿದ್ದು ಇಂದು ಅವರು ನಮ್ಮೊಂದಿಗಿಲ್ಲ ಎನ್ನುವುದೇ ದುಃಖದ ವಿಚಾರ. ನಿರೀಕ್ಷೆಗೂ ಮೀರಿ ಹಣಕಾಸಿನ ನೆರವು ಹರಿದು ಬಂದಿದೆ. ಒಂದೊಂದು ರೂಪಾಯಿ ಕೂಡ ಸರಿಯಾಗಿ ಬಳಕೆಯಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಕಟ್ಟಡ. ಇಲ್ಲಿಯ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸೋಣ. ಸರ್ಕಾರ ಇನ್ನಾದರೂ ಇಂತಹ ಶಾಲೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು. ಈ ಸಂಘದ ಸದಸ್ಯರನ್ನೆಲ್ಲ ಬೆಂಗಳೂರಿನ ವಿಧಾನಸೌಧಕ್ಕೆ ಕರೆಸಿ ಸನ್ಮಾನಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ನನ್ನ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.